ಊರಾಗೆಲ್ಲ ವಿಚಾರ ಮಾಡಿದ್ರ ಇವಾಗಾದ್ರೂನುವೆ ಊರಾಗೆಲ್ಲ ವಿಚಾರ ಮಾಡಿದ್ದಕ್ಕೆ ಇವಾಗಾದ್ರೂನುವೆ ನಿಮಗೆ ಗೊತ್ತಾಯ್ತಾ? ಸಂದಾಗ ಅರ್ಥ ಆಯ್ತಾ? ಆ ಬಂಗಾರಮ್ಮ ಏನು, ಆ ಬಂಗಾರಮ್ಮನ ಮಗ ಏನು ಅಂತ ಹೇಳ್ಬಿಟ್ಟು ಸಂದಾಗ ಅರ್ಥ ಆಗಿರ್ಬೇಕಲ್ವಾ? ಬರೀ ಅರ್ಥ ಆಗಿರದ ನನ್ನ ಮಗ ಮಾಡಿರೋ ಕಂತ್ರಿ ಕೆಲಸಗಳು, ಅವ್ರ ಅಮ್ಮನ ಬುದ್ಧಿ ಎಲ್ಲ ಊರಾಗಿರ್ತಾಗೆಲ್ಲ ಕೇಳ್ಬಿಟ್ಟು ಥೂ 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 ನನಗಂತೂ ಅಸಹ್ಯ ಆಗ್ತೈತೆ. ಅವಳು ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ಹಿಂಗೆ ಬಿಟ್ಬಿಟ್ರೆ ಅವಳನ್ನ ಅಷ್ಟೇನೆ ಇನ್ನೂ 4 ಜನದ ಹೆಣ್ಮಕ್ಳು ಭಾಳ ಹಾಳು ಮಾಡ್ತಾಳೆ. ಎಂತ ದರಿದ್ರದೊಳಿರ್ಬೇಡ ಅವಳಂತೂ. ಅವಳಿಗೇನು ಬಂದಿರೋ ದೊಡ್ಡ ಪತ್ತು ಅಂತ ಹೇಳಿ ನನ್ನ ಮಗಳು ಜೀವನ ಹಾಳು ಮಾಡಕ್ಕೆ ಬಂದವಳು ಮಾನ ಮರ್ಯಾದೆ ಊರ ಮುಂದೆ ಹರಾಜಾಕಿನೇ ಹೋಗೋದವಳನ್ನ ಏನು ಎಣ್ಣೆಯಿಂದ 20 ಸಲ ಫೋನ್ ಹಾಕೋಳೆ. ಅಯ್ಯೋ ಬೀಗ್ರೆ ಯಾವಾಗ ಬರ್ತೀರಾ? ಮುಂದಿನ ತಿಂಗಳೇ ಮದುವೆ ಇಕ್ಕೊಬಿಡೋಣ, ನನ್ನ ಮಗ ಫಾರಿನ್ಗೆ ಹೋಗ್ಬೇಕು. ಬೀಗ್ರೆ ಅಂತ ಹೇಳ್ಬಿಟ್ಟು 20 ಕಿತ ಫೋನ್ ಹಾಕೋಳೆ. ನಾನು ಎತ್ತಕ್ಕೆ ಹೋಯ್ತಿಲ್ಲ, ಕಟ್ಟು ಮಾಡಿದ್ರು ಮಾಡ್ತಾನೆ ಅವಳೆ. ಅಯ್ಯೋ ಬೀಗ್ರೆ ಊಟ ಆಯ್ತಾ? ಬೀಗ್ರೆ ತಿಂಡಿ ಆಯ್ತಾ? ಬೀಗ್ರೆ ಏನು ಮಾಡ್ತಿದ್ದೀರಾ? ಬೀಗ್ರೆ ಮುಂದಿನ ತಿಂಗಳು ಇಕ್ಕೊಬಿಡೋಣ, ಯುಗಾದಿಗೆ ಇಕ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಅವಳಿಗೆ ಇವತ್ತು ಗ್ರಾಚಾರ ಬಿಡಿಸ್ಬಿಟ್ಟೇನೆ ಹೋಗ್ತೀನಿ ನೋಡಿ ಬೀದಿನಾಗ ನಿಂತ್ಕೊಂಡು ಮಳ್ಳಿ ಮಿಂಚುಳ್ಳಿ. ಅವಳನ್ನ ಬಿಡಕ್ಕಿಲ್ಲ ನಾನು. ಒಳ್ಳೆ ನಿರ್ಧಾರನೇ ಮಾಡಿದ್ದೀರಾ ನೀವಂತೂ. ಸೂಪರಾಗಿ ನಿರ್ಧಾರ ಮಾಡಿದ್ದೀರಾ ಬಿಡಿ. ಹಂಗೆ ನೀಯ ಮಾಡೋಗಿ ಮಾನ ಮರ್ಯಾದೆ 3 ಕಾಸು ಖರಾಜ್ ಹಾಕ್ಬೇಕು ಬೀದಿನಾಗೆ ನೀಯ. ಎಂತೊಳಿರ್ಬೇಡ ಅವಳಂತೂ. ಛೇ ಹೋಗಿ ಅವಳು ಫೋನ್ ಹಾಕ್ಬಿಟ್ಟು ಎಲ್ಲವಳು ಕರೀರಿ ಬತ್ತಾಳೆ, ಹಿಂಗೆ ದಾರಿ ಗೊತ್ತಾಯ್ತಿಲ್ಲ ಅಂತ ಬೀದಿ ಕರೆದ್ಬಿಟ್ಟು ಕಳೀರಿ. 4 ಜನ ಹೆಣ್ಮಕ್ಳಾದ್ರೂ ಬೋದಿಕತ್ತಾರೆ. ಇದ್ದೋರಿದ್ರದೋರಿಂದ ನಮ್ಗಂತೂ ನಿಮ್ದಿಲ್ಲ, ಊರಾಗಂತೂ ಇನ್ನು ಎಷ್ಟು ಜನ ಹೆಣ್ಮಕ್ಳು ಭಾಳ ಹಾಳು ಮಾಡ್ತಾನೇನೋ. ಇದೊಂದ್ಕಿತ ಜಗಳ ಆದರೆ ಊರಾಗಿರೋ ಹೆಣ್ಮಕ್ಳು ಎಲ್ರೂ ಈ ನನ್ನ ಮಗ 420 ಅಂತ ಹೇಳ್ಬಿಟ್ಟು ಎಲ್ಲರೂ ಮನ್ಸಿಗೆ ಹಾಕೋಬಿಟ್ಟು ಈ ನನ್ನ ಮಗ ಯಾರು ಹೋಗುತ್ತೆ ಉಪ್ಪು ಹಾಕಲ್ಲ, ಎಲ್ಲರೂ ಬಿಟ್ಬಿಟ್ಟು ಸುಮ್ಮನೆ ಆಗೋಗ್ಬಿಡ್ತಾರೆ. ಇವನು ಬೇಡ, ಇವನು ಸವಾಸನೂ ಬೇಡ, ಇವನ ಹಬ್ಬ ದೊಡ್ಡ ಲೋಪರು ಅಂತೇಳ್ಬಿಟ್ಟು ಎಲ್ರಿಗೂ ಅರ್ಥ ಆಗೋಗ್ಬಿಡ್ತದೆ. ಬುಡಿ ಬಿಡಲ್ಲ ಪದ್ದು, ಬಿಡಲ್ಲ. ನಾನಂತೂ ಸುಮ್ಮನೆ ಬಿಡಲ್ಲ. ನೀನಂತೂ ನನ್ನ ಮಗಳು ಜೀವನನ ದೇವ್ರನೇ ಕೇಳ್ತೀನಿ ಉಳಿಸ್ಬಿಟ್ಟೆ. ಇಲ್ಲ ಅಂದಿದ್ರೆ ನನ್ನ ಮಗಳು ಬಿಡು ಫಾರಿನ್ಗೆ ಹೋಯ್ತಾಳಲ್ಲ ಅಂತ ಹೇಳ್ಬಿಟ್ಟು ನಾನು ಹೆಂಗೋ ಕೊಟ್ಬಿಡ್ತಿದ್ದೆ. ಎಲ್ಲ ಎಣ್ಣೆತ್ತಿರ ಅಪ್ಪ ಮಗಳಿಗೂ ಹೇಳೋದು ಒಂದೇನೇ ನೀ ಮಗಳನ್ನ ಅಷ್ಟು ಕಷ್ಟಪಟ್ಟು ಸಾಕಿತ್ತೀರ ಅಷ್ಟು ವರ್ಷ. ನಿಮ್ಗೊಂದು 2 ವರ್ಷ ಮನೆಗೆ ಇಕ್ಕೊಂಡು ಹುಡುಗನ ಬಗ್ಗೆ ತಿಳ್ಕೊಂಡು ಮದುವೆ ಮಾಡ್ಕೊಡೋಕ್ಕಾಗಲ್ವಾ? ನನ್ನಂಗೆ ಯಾರು ತಪ್ಪು ಮಾಡ್ಕೋಬೇಡಿ. ಅದೊಂದೇನೇ ನೀ ಪದ್ದು ನಾನು ಹೇಳೋದು. ನೋಡಿ ಅವಳಿಗೆ ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ ನೋಡಿ. ನಾನಿದ್ರೆ ಸಂದಾಕಿರಕ್ಕಿಲ್ಲ, ನೀವು ಹೋಗಿರಿ. ನಾನಿದ್ರೆ ಸುಮ್ಕೆ ಯಾಕೆ? ಆನಕ್ಕಿಂದ ಮನಗ್ ಬತ್ತಾಳಲ್ಲ ಅವಾಗ ಸಂದ ಕೂರಿಸ್ತೀನಿ. ಈಗ ಸುಮ್ಮನೆ ಯಾಕೆ? ಹೋಗಿ. ಬಾಪದ್ದು ಸುಮ್ಕೆನೇ. ಇಲ್ಲ ನೀವು ಹೋಗಿ. ನಾನಿದ್ರೆ ಸಂದಾಕಿರಕ್ಕಿಲ್ಲ, ನೀವು ಹೋಗಿರಿ, ಸರಿಯಾಗಿ ಹೋಗಿರಿ. ಸರಿ ಇರು. ಅಲ್ಲ ಎಲ್ಲ ಎಣ್ಣೆತ್ತಿರೋ ಅಷ್ಟೇನಿಯ ಕೋಟ್ಯಾಧೀಶ್ವರನೇ ಬೇಕು ಅಂತ ದುಡ್ನಾಸೆಗೆ ಹೋದ್ರೆ ಹಿಂಗೆ ದುಡ್ನಾಸೆ ತೋರಿಸ್ಕೊಂಡು ಬರೋನಿಯ ಬರ್ತಾರೆ. ಒಳ್ಳೆ ಗುಣ ಇರೋರು ಅಂತ ಹೇಳ್ಬಿಟ್ಟು ಹುಡುಕಿದ್ರೆ ಒಳ್ಳೆ ಗುಣ ಇರೋರು ಹೆಂಗಿದ್ರು ಸಿಗ್ತಾರೆ. ಒಳ್ಳೆ ಗುಣನ ಇನ್ನೇನು ತೋರಿಸ್ಕೊಳಕಾಯ್ತದೆ? 4 ಜನ ವಿಚಾರ ಮಾಡಿದ್ರೆ ಅವ್ರ ಯೋಗ್ಯತೆನೇ ನೀ ಬೀದಿಗೆ ಬರಕ್ಕಿಲ್ವಾ? ಒಳ್ಳೆ ಗುಣನೇ ನೀ ಮುಖ್ಯ. ಈಗ ಬಂಗಾರಮ್ಮನ ಕತೆ ಫಿನಿಶ್ ಆಯ್ತದೆ. ನಾನು ನೆಮ್ಮದಿಯಾಗಿ ಹೋಗಿ ಮನೆಗೆ ಹಾಲು ಕುಡಿದು ಮನೆ ಕತೀನಪ್ಪ. ಅಯ್ಯೋ ನಿಮಗೆ ದಾರಿ ಗೊತ್ತಾಗ್ಲಿಲ್ವಾ? ಬರ್ರಿ ಬೀಗ್ರೆ ಬರ್ರಿ, ಇಲ್ಲೇ ನೀ ಮನೆ ಇರೋದು ನಮ್ದು. ಬರ್ರಿ ಕರ್ಕೊಂಡೋಯ್ತೀನಿ. ನೀವು ಸಡನ್ನಾಗಿ ಬಂದ್ಬಿಟ್ಟಿದ್ದೀರಾ, ಒಂದು ಮಾತು ಹೇಳಿದ್ರೆ ಎಲ್ಲ ನಾವು ತಯಾರಿ ಮಾಡ್ಕೊತಾ ಇದ್ವಿ ಎಲ್ಲನೂ. ನೀವು ಸಡನ್ನಾಗಿ ಬಂದ್ಬಿಟ್ಟಿದ್ದೀರಾ ನೋಡಿ, ಹೇಳ್ದಿದ್ದಂಗೆ ಹಂಗೇನೆ ನೀ. ಮೊದಲೇನೆ ನೀ ಹೇಳಿದ್ರೆ ಊರವ್ರಿಗೆಲ್ಲನೂ ನನ್ನ ಮಗನ ಬಗ್ಗೆ ಯಾರು ಕೇಳಿದ್ರು ನನ್ನ ಮಗ ತುಂಬ ಸಾಚ, ತುಂಬ ಒಳ್ಳೆಯವನು ಅಂತ ಹೇಳ್ರಿ ಅಂತ ಹೇಳ್ಬಿಟ್ಟು ಊರು ತುಂಬ ಏನಾದರೂ ಹೇಳ್ಕೊಡ್ತಾ ಇದ್ರೆ ಏನು? ಅಯ್ಯೋ ಇದೇನು ಬೀಗ್ರೆ ನೀವು ಹಿಂಗೆ ಮಾತಾಡ್ತಿದ್ದೀರಾ? ನಾವ್ಯಾಕೆ ನನ್ನ ಮಗನ ಬಗ್ಗೆ ಊರು ತುಂಬ ಹೇಳ್ಕೊಂಡು ಕೊಟ್ಟು ಬರಲಿ? ನನ್ನ ಮಗ ಅವತ್ತಿಂದನೂ ಒಳ್ಳೆ ನೆನೆಯ. ಏಯ್ ಬಂಗಾರಮ್ಮ, ಸಾಕು ಮುಚ್ಚು ಬಾಯಿನ. ಕಂಡಿದ್ದೀನಿ ನಿನ್ನ ಮಗ ಅಷ್ಟು ಒಳ್ಳೆಯವನಾ? ನಿನ್ನ ಮಗನ ಯೋಗ್ಯತೆ ಎಲ್ಲನೂ ನನಗೆ ಚೆನ್ನಾಗಿ ಅರ್ಥ ಆಗೈತೆ. ನಿನ್ನ ಮಗ ಏನು ನೀನೇನು ನಿಮ್ಮ ಬಾಳ್ಗಿಷ್ಟು ಬೆಂಕಿ ಯಾಕ? ನಿನ್ನ ಮಗ ಫಾರಿನ್ಗೆ ಹೋಗ್ತಾನ? ಓದಿರೋದು PUC ಡುಮ್ಕಿ ಹೊಡೆದವನೇನೋ ಕಳ್ಳ ನನ್ನ ಮಗ. ಅವನು ಹಬ್ಬ ಫಾರಿನ್ಗೆ ಹೋಯ್ತಾನಂತೆ. ಫಾರಿನ್ಗೆ ಏನು? ನನ್ನ ಮಗಳು ಒಬ್ಬಳೆ ಮಗಳು ಆಸ್ತಿ ಪಾಸ್ತಿ ಎಲ್ಲ ಚೆನ್ನಾಗಿ ಹೊಡಿಬೋದು, ಚೆನ್ನಾಗಿ ಹೆಂಗೋ ಎಲ್ಲ ನಾಮ ಹಾಕ್ಬಿಟ್ಟು ಚೆನ್ನಾಗಿ ಮುಂಡ ಮುಚ್ಬೋದು ಅಂತ ಪ್ಲಾನ್ ಮಾಡ್ಬಿಟ್ರಾ? ಅಯ್ಯೋ ಇದೇನು ಬೀಗ್ರೆ ಹಿಂಗೆ ಮಾತಾಡ್ತಿದ್ದೀರಾ? ನಾವೇನು ಅಂತ ಕೆಲಸ ಮಾಡಿದ್ವಿ ಬೀಗ್ರೆ? ಏನು ಮಾಡಿಲ್ಲ, ಬರ್ರಿ ಸುಳ್ಳು ಬರ್ರಿ ಸುಳ್ಳು ಹೇಳ್ಬಿಟ್ಟು ಚೆನ್ನಾಗಿ ನಾಮ ಆಗ್ತಾ ಇದ್ದೀರಾ. ಏನಂತ ಅನ್ಕೊಂಡ್ಬಿಟ್ಟಿದ್ದೀರಾ? ನಾನಿನ್ ಹೇಳಿದ್ದೆಲ್ಲ ನಂಬಷ್ಟು ಗುಗ್ಗು ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ನಿನ್ನ ಮಗ ಸರಿಯಾಗಿ ಓದಿಲ್ಲ ಏನಿಲ್ಲ. ಅಷ್ಟೇ ಅಲ್ಲ, ಯಾವಳನ್ನೊಂದು ಲವ್ ಮಾಡಿಬಿಟ್ಟು ಯಾವಳನ್ನೋ ಎಷ್ಟೆಲ್ಲ ಸುಳ್ಳು ಹೇಳ್ಬಿಟ್ರಿ ಅಲ್ವಾ? ಅವಳನ್ನ ಬಸ್ರಿ ಮಾಡಿ ಏನೇನೋ ಮಾಡಿ ಇವಾಗ ನೋಡು ಏನೂ ಗೊತ್ತಿಲ್ಲ ಅನ್ನಂಗೆ ಏನು ಸಾಚಾ ನನ್ನ ಮಗ ಅನ್ನಂಗೆ ಬಂದಿದ್ದೀರಲ್ಲ. ನಿಮ್ಮಂಥ 3 ಬಿಟ್ಟಿರೋ ಗಂಡೆತ್ತಿರೋರು ಇರೋದ್ರಿಂದನೇ ಎಲ್ಲ ಹಿಂಗಾಯ್ತಿರೋದು, ಹೆಣ್ಮಕ್ಳು ಭಾಳ ಹಾಳಾಗೋತಿರೋದು. ನೀವು ಒಂದ್ಸಲ ನನ್ನ ಮಗ ಸರಿ ಇಲ್ಲ, ಈ ನನ್ನ ಮಗಂಗೆ ಮದುವೆ ಯಾಕೆ ಮಾಡಬೇಕು ಅಂತ ಒಂದ್ಸಲ ತಲೆಗೆ ಹಾಕೊಂಡ್ರೆ ಎಲ್ಲ ಸೊರೈತದೆ. ಆದರೆ ನೀವು ಹಾಕೊಳ್ಳಲ್ಲ, ಯಾಕಂದರೆ ನಿಮ್ಮ ವಂಶ ಬೆಳಗ್ಬೇಕಲ್ಲ. ನಿಮ್ಮ ವಂಶ ಬೆಳಗೋಸ್ಕರ ಬ್ಯಾರೆ ಹೆಣ್ಮಕ್ಳು ವಂಶನ ಹಾಳು ಮಾಡ್ತಾ ಇದ್ದೀರಾ ನೀವು. ನಿಮ್ಗೇನೋ ಶೂಡು ಷರತ್ತು ಮಾನ ಮರುವಾದಿ ಅನ್ನೋದು ಏನೂ ಇಲ್ವಾ? ನಿಮ್ಮ ಜನ್ಮಗಳಿಗೆ ನನ್ನ ಮಗಳಿಗೇನೋ ಒಂದು ಚೂರು ಹೆಚ್ಚು ಕಮ್ಮಿ ಆಗಿದ್ರೆ ಬಿಡ್ತಿದ್ದೆ ಅಂತ ಅನ್ಕೊಂಬಿಟ್ಟ ಮದುವೆ ಆದ್ಮೇಲೆ ಉಡಾಯಿಸ್ಬಿಡ್ತಿದ್ದೆ.
ಏನಕ್ಕ ಯಾಕೆ ಹಿಂಗೆ ಕಿತ್ತಾಡ್ತಾವ್ರೆ? ಏನೋ ಮಗುಂಗೆ ಏನೋ ಹೆಣ್ಣು ಕೇಳಕ್ಕೆ ಹೋಗವ್ರೇನೋ. ಎಲ್ಲ ಬರೀ ಸುಳ್ಳು ಹೇಳೋರೆ ಅಂತ ಅನ್ನಿಸ್ತದೆ. ಗೊತ್ತಲ್ಲ ಮೊದಲೇನಿಯ ಬಿಲ್ಡಪ್ಪು. ಎಲ್ಲ ಬರೀ ಹುಟ್ಟು ಸುಳ್ಳು ಹೇಳೋಳೆ ಅನ್ನಿಸ್ತದೆ. ಅದಕ್ಕೆ ತಗ್ಲಾಕೊಂಡವಳೆ ಅನ್ನಿಸ್ತದೆ. ಮಗ ಪಾರಿನ್ಗೋಯ್ತಾನೆ, ಮಗ ಹಂಗೋಯ್ತಾನೆ, ಮಗ ಹಿಂಗೋಯ್ತಾನೆ ಅಂತ ಹೇಳ್ಬಿಟ್ಟು ಫುಲ್ಲು ಎಲ್ಲ ಬುಲ್ಡೆ ಬಿಟ್ಟವಳಂತೆ. ಅದಕ್ಕೆ ಬಂದ್ಬಿಟ್ಟು ಕ್ಯಾಕರ್ಸ್ ಮಾಡ್ಕೊಬಿಡ್ತಾವ್ರೆ. ಸರಿಯಾಗಿ ಆಯ್ತು ಬಾ ಈ ಬಂಗಾರ ಮುಂಗೆ. ಇನ್ನೊಂದೇನೋ ಹೇಳ್ತಾವ್ರು ನೋಡು, ಯಾರನ್ನೋ ಲವ್ ಮಾಡ್ಬಿಟ್ಟು ಬಸ್ರಿ ಮಾಡವನಿ ಅಂತ ಹೇಳ್ಬಿಟ್ಟು. ಅಯ್ಯಯ್ಯಪ್ಪ, ಎಂತ ನನ್ನ ಮಗ ಇರಬೇಡ, ಲೆಕ್ಕ ಹಾಕು. ಊರವ್ರಿಗೆಲ್ಲ ಗೊತ್ತಾಗಿದ್ದು ಒಳ್ಳೇದೇನೇ ಆಯಿತು. ಬಂಗಾರಮ್ಮನ ಮಗ ಹಂಗಂತೆ, ಬಂಗಾರಮ್ಮನ ಮಗ ಹಿಂಗಂತೆ ಅಂತ ಊರಾಗಿರೋಗೆಲ್ಲ ಹೊಗಳ್ತಾ ಇದ್ರು. ಆದರೆ ಇವಾಗ ಇವನ ಯೋಗ್ಯತೆ ಎಲ್ಲರಿಗೂ ಗೊತ್ತಾಯ್ತಲ್ಲ, ಅಷ್ಟೇನೇ ಸಾಕು. ನೋಡಿ, ನಾನು ಯಾವತ್ತ ನಿಮ್ಗೆ ಹೇಳಿಲ್ವಾ, ನಮಗೂ ನಿಮಗೂ ತಂದಾಕಕ್ಕೆ ಅಂತ ಹೇಳ್ಬಿಟ್ಟು ಜನ ಎಲ್ಲರೂ ಕಾಯ್ತಾ ಇರ್ತಾರೆ. ನಮ್ಮ ಮದುವೆ ಎಲ್ಲ ನಿಲ್ಲಿಸ್ಬಿಡ್ತಾರೆ. ನಮ್ಮ 3 ಜನ ಸರಿ ಇಲ್ಲ, 420ಗಳು ನಮ್ಮ 3 ಜನ ಎಲ್ಲನೂ ನನ್ನ ಮಗನ ಬಗ್ಗೆ, ನಮ್ಮ ಮನೆ ಬಗ್ಗೆ ಇಲ್ಸಲ್ದಿರೋದೆಲ್ಲ ಹೇಳ್ಬಿಟ್ಟು ನಿಮ್ಮ ಹತ್ರ ಎಲ್ಲ ಹಿಂಗೆ ಮಾಡ್ಬಿಡ್ತಾರೆ ಅಂತ ನಾನು ನಿಮ್ಗೆ ಎಷ್ಟು ಸಲ ಹೇಳಿಲ್ಲ. ನೀವೇ ಯೋಚನೆ ಮಾಡಿ, ಎಷ್ಟು ಸಲ ಹೇಳಿದ್ದೀನಿ ನಾನು ನಿಮಗೆ, ಹಿಂಗೆಲ್ಲ ನಮ್ಮ ಊರವರೆಲ್ಲ ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಊರವ್ರಿಗೆಲ್ಲ ಹೊಟ್ಟೆ ಉರಿ ನನ್ನ ಮಗ ಸಂದಾಗಿರೋದಕ್ಕೆ. ಆದರೆ ನೋಡಿ, ಈಗ ಊರ ಜನಗಳನ್ನ ಮಾತೆಲ್ಲ ಕೇಳಕ್ಕೆ ಹೋಗ್ಬೇಡಿ. ನಾನು ಏನು ಹೇಳ್ತೀನಿ ಅದನ್ನು ಕೇಳಿ. ನನ್ನ ಮಗ ತುಂಬ ಒಳ್ಳೆಯವನು, ನಿಜವಾಗಲೂ ಲಂಡನ್ಗೆ ಹೋಯ್ತಾನೆ. ಇವ್ರ ಜನಗಳಿಗೆ ಎಲ್ಲ ಮಾತೆಲ್ಲ ಕೇಳಿಸ್ಕೊಬಿಟ್ಟು ನೀವು ಮಾರಬೇಡಿ. ನನ್ನ ಮಗನ ಲಂಡನ್ ಕಳಿಸೋ ಜವಾಬ್ದಾರಿ ನಂದು. ಲೇ ಮುಚ್ಚೆ ಬಾಯ್ನ, ಸಾಕು ಮುಚ್ಚೆ ಬಾಯ್ನ. ನಿನ್ನಂತರ್ನ ಲಕ್ಷ ಜನ ನೋಡ್ಕೊಬಿಟ್ಟು ಬಂದಿದ್ದೀನಿ. ಏನು ಗೊತ್ತಿದ್ದೀರ ನೀನು? ಕೋಟಿ ಐತೆ ಅಂತ ಬಿಲ್ಡಪ್ ಕೊಡೋ ನೀನು. ಅಬ್ಬಬ್ಬಬ್ಬ ಲೇ ಬಿಹಾರ ಯಾರೇ ಹೇಳ್ಬೇಕು? ನಿಮ್ಮ ಮನೆನಾಗ ನಿಮ್ಮ ಸೊಸೆ ಅವಳಲ್ಲ ಪದ್ದಿ, ಅವಳೇ ನೀ ಆ ಹುಡುಗಿನ ಕರ್ಕೊಂಬಿಟ್ಟು ಬಂದು ನಮ್ಮ ಮನೆಗೆ ಎಲ್ಲ ವಿಷಯನೂ ಹೇಳಿ ವಿಡಿಯೋ ಫೋಟೋ ಗೀಟೋ ಪ್ರತಿಯೊಂದೂ ತೋರಿಸ್ಬಿಟ್ಟೆ ನೀ ಓದ್ಲು. ನಾನೇನು ಅವರು ಇವ್ರ ಮಾತು ನಂಬ ಅಂತ ದಡ್ಬುಟ್ಟಿ ಎಲ್ಲ ನನಗೂ ಎಲ್ಲ ಸಾಕ್ಷಿ ಪಾಕ್ಷಿ ಎಲ್ಲ ಸಿಕ್ಕಿ ಎಲ್ಲ ವಿಡಿಯೋ ಇವು ಎಲ್ಲ ನೋಡಿದ್ಮೇಲೆ ನಾನು ನಂಬಿದ್ದು. ನನ್ನ ಮಗಳನ್ನ ಒಂದು ಮನೆ ಕೊಡ್ತೀನಿ ಅಂತಂದರೆ ಲಕ್ಷಕ್ಕಿಂತ ನಾನು ಯೋಚನೆ ಮಾಡಿಬಿಟ್ಟೇನೆ ನಾನು ಕೊಡೋದು. ಲಕ್ಷ ಕೋಟಿಗಿಂತ ಯೋಚನೆ ಮಾಡ್ತೀನಿ. ನಿನ್ನ ವಿಷಯದಾಗ ಯಾಮಾರ್ಬಿಡ್ತಿದ್ದೆ. ಯಾಕಂದರೆ ನೀನು ಅಬ್ಬಬ್ಬಬ್ಬಬ್ಬಬ್ಬ ಹಂಗೆ ನಾಟಕ ಆಡ್ತೀಯ ನೀನಂತೂ. ದೊಡ್ಡ ಸಾಚ ಅನ್ನೋ ಥರ ಕಿತ್ತೋದ್ ಸಾಚದವಳು. ಥೂ ನಿನ್ನ ಮಕ್ಕೆ. ಅಯ್ಯೋ 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 ಅಯ್ಯೋ, ನೋಡಿದ್ರೇನ್ರಿ ಬುದ್ಧಿ ಹೇಳಿದ್ಲಾ? ಬುದ್ಧಿ ನಿಮ್ಮ ಮನೆಗೆ ಬಂದ್ಬಿಟ್ಟು ಎಲ್ಲ ವಿಷಯ ಹೇಳಿದ್ಲಾ? ಅವಳು ಸರಿ ಇಲ್ಲ, ನಾನು ವಾರ್ಗಿತ್ತಿ ಸೊಸೆ ಅವಳು ಮಾತು ನಂಬಕ್ಕೆ ಹೋಗ್ಬೇಡಿ. ಅವಳು ದೊಡ್ಡ ಮನೆಯಾಳಿ ಬೇವರ್ಸಿ. ಅವಳು ಇನ್ನು ನಮ್ಮ ಸಂಸಾರ ಎಲ್ಲ ಹಾಳು ಮಾಡಬೇಕು ಅಂತ ಎತ್ತಿದ ಕೈಯಾಗಿ ನಿಂತವಳು. ಅವಳು ನಮ್ಮ ಮನೆ ಹಾಳು ಮಾಡಬೇಕು ಅಂತಲೇ ಕಾಯ್ತಾವಳೆ. ನನ್ನ ಮಕ್ಕಳು ಹೆಣ್ಮಕ್ಳು ಮರುವಾದಿ ಎಲ್ಲ ಹಾಕಿದ್ದಾಯ್ತು. ಇವಾಗ ನೋಡು, ಇವಾಗ ನನ್ನ ಮಗನ ಮರುವಾದಿ ಹಾಕಬೇಕು ಅಂತ ನಿಂತವಳೆ. ನೋಡಿ, ಅವಳ ಮಾತೆಲ್ಲ ನೀವು ಸೀರಿಯಸ್ ಆಗಿ ತಗೊಳಕ್ಕೆ ಹೋಗ್ಬೇಡಿ. ದಯವಿಟ್ಟು ಹೇಳ್ತಾ ಇವ್ನಿ, ನನ್ನ ಮಾತು ಕೇಳಿ. ಏಯ್ ಮುಚ್ಚ ಬಾಯಿನ, ಸಾಕು. ಇನ್ನೂ ಮಗನ ಪರ ಮಾತಾಡ್ತಿದ್ಯಾ ನೀನು? ಸಾಕ್ಷಿ ಎಲ್ಲ ನೋಡಿದ್ಮೇಲೂ ಊರಾಗಿರೋರೆಲ್ಲ ಕೇಳಿಸ್ಕೊಳ್ಳಿ. ಇವಳು ಹಂಗೇನಿ, ಇವಳು ಮಗ ಎಲ್ಲ ಒಟ್ಟು 420ಗಳು ಇವರು. ಇಂಥ ಮನೆಗೆ ಹೆಣ್ಣು ಕೊಟ್ಬಿಟ್ರೆ ಎಕ್ಕುಟ್ಟು ಹೋಗ್ಬಿಡ್ತೀರಾ. ಥೂ, ಇಂಥ ಕಂತ್ರಿ ಕೆಲಸ ಮಾಡಿರೋ ಮಗನ್ನ ನಾನು ಒಬ್ಳು ಲಕ್ಷಾಧಿಪತಿ ಮಗಳಿಗೆ ಕಂಟಾಕ್ಬೇಕು ಅಂತ ನೋಡ್ತಾ ಇದ್ಲು. ಯಾಕೆ? ಆಸ್ತಿ ಸಿಗ್ತದೆ ಅಂತ ತಾನೇ. ನಿನ್ನಂತೊಳಗೆ ನಯ್ಯ ಪೈಸಾ ಆಸ್ತಿ ಇಲ್ದಿರೋ ಹುಡುಗಿನೇ ಸಿಗದ್ ನಿನಗೆ. ನೋಡ್ತಾ ಇರು. ನಿನಗೂ ಹೆಣ್ಮಕ್ಳವ್ರೆ, ನಾಳೆ ನಿನಗೂ ಇದೇ ಗತಿ ನೀನು ಗೊತ್ತದಲ್ಲ. ನಾನು ಶಾಪ ಆಗ್ತಿದ್ದೀನಿ ನೋಡು. ನಿನ್ನ ಹೆಣ್ಮಕ್ಳಿಗೂ ಇದೇ ಗತಿ ಬಂದು ನೀನು ವಿಲ ಒದ್ದಾಡ್ಲಿಲ್ಲ ಅಂತಂದ್ರೆ ಅವಾಗಿರೋದು ನಿನಗೆ. ಒದ್ದಾಡಿ ಸಾಯ್ಬೇಕು ನೀನು. ಒಂದು ಹೆಣ್ಮಕ್ಳು ಜೀವನ ಹಾಳು ಮಾಡಕ್ಕೆ ಹೋಯ್ತಿಲ್ಲ. ನಿಮ್ಮನೆ ಹೆಣ್ಮಕ್ಳಿಗೆ ಏನಾಯ್ತದೆ ಅಂತ ನಿನಗೂ ಗೊತ್ತಾಯ್ತದೆ, ಕಿತ್ತೋದೊಳೆ. ನೋಡಿ ಬಿಗ್ರೆ, ಆ ಬುದ್ಧಿ ಮಾತು ಕೇಳ್ಬಿಟ್ಟು ನೀವು ಮದುವೆ ನಿಲ್ಲಿಸ್ತಿದ್ದೀರಾ ಅಂತಂದ್ರೆ ನನಗಂತೂ ಬೇಜಾರಾಯ್ತದೆ. ನಿಮಗೆ ಒಂದಿನ ಗೊತ್ತಾಯ್ತದೆ ಎಂಥ ಮನೆತನ, ಎಂಥ ಹುಡುಗನ್ನ ನಾವು ಕಳ್ಕೊಂಬಿಟ್ವಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಒಂದಿನ ಅರ್ಥ ಆಯ್ತದೆ. ಸರಿ ಬಿಡಿ, ಊರ್ ಜನ ಎಲ್ಲ ನೋಡ್ತಾವ್ರಿ. ಊರ್ ಜನದ ಮುಂದೆ ಎಲ್ಲ ನೀವು ಜೋರಾಗಿ ಹಿಂಗೆಲ್ಲ ಕಿರ್ಚಾಡ್ಬೇಡಿ. ಇದನ್ನ ಪೊದ್ದಿನೇ ಹೇಳ್ಕೊಟ್ಲಾ ಕಿರ್ಚಾಡು ಅಂತ ಹೇಳ್ಬಿಟ್ಟು. ಆ ಮನೆಯಾಳಿಗೆ ಮಾಡಕ್ಕೆ ಏನು ಕ್ಯಾಮೆ ಇಲ್ಲ ಅವಳಿಗೆ. ಇಂಥ ಕಂತ್ರಿ ಕೆಲಸ ಮಾಡು ಅಂದ್ರೆ ಎತ್ತಿದ ಕೈ. ಇಂಥ ಕಂತ್ರಿ ಕೆಲಸ ಮಾಡೋದಾಗ ಮನೆಯಾಳಿ ಅವಳು. ನೋಡಿ, ನೀವು ನಮ್ಮ ಮಾನ ಮರ್ಯಾದೆ ಕಳಿಬೇಕು ಅಂತ ನೀವು ನಿಂತಿದ್ರೆ ನೋಡಿ, ದಯವಿಟ್ಟು ಇಲ್ಲಿಂದ ಹೊಂಟೋಗ್ಬಿಡಿ. ನಮ್ಗೆ ಯಾವ ಸಂಬಂಧನೂ ಏನು ಬೇಕಾಗಿಲ್ಲ. ನಿಮ್ಮ ಮಗಳು ಏನು ದೊಡ್ಡ ಸಾಚ ಅಂತ ಏನು ಹೇಳಕ್ ಹೋಗ್ಬೇಡಿ. ಹೋಗಿ ಸುಮ್ಕೆ ನಡಿಯಾ. ಲೇಕಂತ್ರಿ, ನನ್ನ ಮಗಳ ಬಗ್ಗೆ ಮಾತಾಡ್ಬಿಟ್ರೆ ಯಾಕೆ ತಗೊಂಡು ಬರ್ದು ಬಿಡ್ತೀನಿ. ನನ್ನ ಮಗಳ ಬಗ್ಗೆ ಮಾತಾಡಕ್ ಬರ್ತಾನೆ ಬೇವರ್ಸಿ. ಕಂಡಿದ್ಯಲ್ಲ ನೀನು? ನಿನ್ನ ಮಗನ ರಾತ್ರಿನ ವಿಡಿಯೋನೇ ನೋಡ್ಬಿಟ್ಟು ನೀನು ನನ್ನ ಮಗಳ ಬಗ್ಗೆ ಏನೋ ಗೊತ್ತಾದ್ರೆ ಅವಾಗ ಬಂದು ಮಾತಾಡು. ಅಲ್ಲಿ ಗಂಟ ಉಮಿಕೊಂಡು ಹೋಯ್ತಿರೋ. ನನ್ನ ಮಗಳ ಬಗ್ಗೆ ಮಾತಾಡಕ್ಕೂ ಯೋಗ್ಯತೆ ಇರಬೇಕು. ಹೋಯ್ತಿರೋ. ನನ್ನ ಮಗಳು ಒಬ್ಬಳೇ ಮಗಳಿರೋದು. ನಾನು ಈಗಂತೂ ಇವತ್ತೇ ನಿರ್ಧಾರ ಮಾಡ್ತಾ ಇದ್ದೀನಿ. ಯಾವ ಪಾರಿಂಗ್ ಹೋಗೋನ್ಗೂ ಕೊಡಲ್ಲ, ಯಾವ ಕೋಟ್ಯಾಧೀಶ್ವರಂಗೂ ಕೊಡಲ್ಲ. ನನ್ನ ಮಗಳನ್ನ ಒಬ್ರು ಒಳ್ಳೆ ಹುಡುಗನ್ ಕೊಟ್ಬಿಟ್ಟು ಮದುವೆ ಮಾಡ್ತೀನಿ. ಬಡವ ಆದ್ರೂ ಪರವಾಗಿಲ್ಲ. ನಿಮ್ಮಂಥ ಬೇವರ್ಸಿಗಳನ್ನ ನೋಡಿದ್ಮೇಲೆ ನನ್ನ ಮಗಳನ್ನ ಬಡವರಿಗೆ ಯಾರನ್ನ ವ್ಯವಸಾಯ ಮಾಡೋರು ಕೊಡೋದೇನೇ ವಾಸಿ. ನನ್ನ ಮಗಳಿಗೆ ವಿಷಯ ಎಲ್ಲ ಹೇಳಿ ಒಪ್ಸಿ ಬಡವರು ಮಗಂಗೆ ಏನೇ ಕೊಟ್ಬಿಟ್ಟು ಮದುವೆ ಮಾಡಿ ನನ್ನ ಮಗಳು ಜೀವನ ಮಾಡಂಗೆ ಮಾಡ್ತೀನಿ. ಲೋಪ ನನ್ನ ಮಗನೇ. ಬೀಗ್ರೆ ದಯವಿಟ್ಟು ಹಿಂಗೆ ಅನ್ಬೇಡಿ ಬೀಗ್ರೆ, ಮರುವಾದಿ ಹೋಯ್ತದೆ. ಬೀಗ್ರೆ, ನನ್ನ ಮಾತು ಕೇಳಿ ಬೀಗ್ರೆ. ನಾವು ತುಂಬ ಒಳ್ಳೆಯವರು, ಅಂತ ಕೆಲಸ ಮಾಡೋರಲ್ಲ ಬೀಗ್ರೆ. ನಮ್ಮ ಮಾತು ಕೇಳಿ. ನೀವು ಒಂದೇ ಒಂದ್ಕಿತ್ತ ನಾವು ಹೇಳೋದನ್ನ ಕೇಳಿ. ನನ್ನ ಮಗನ ಬಗ್ಗೆ ಬೇಕಾದ್ರೆ ಊರಾಗಿರೋರು ಯಾರು ತಗನ್ನ ವಿಚಾರಿಸಿ. ಅಲ್ಲಿ ನೋಡು, ಇವ್ನ ಮಗ 420 ಅಂತ ಊರಿಗೆಲ್ಲನೂ ಗೊತ್ತು. ಆದ್ರೂ ಲೆಕ್ಕ ಹಾಕು. ಊರ್ ಜನನ್ ಕೇಳ್ರಿ ಅಂತ ಯಾವ ಧೈರ್ಯದ ಮೇಲೆ ಹೇಳ್ತಾವಳೆ ಅಂತ. ಅಕ್ಕ 3 ಬುಟ್ಟ ಊರಿಗೆ ದೊಡ್ಡರಂತೆ. ಇನ್ನು 3 ಬುಟ್ಟು ನಿಂತವಿನ್ನ ಇನ್ನು ಏನಿತದ ಬಾ. ಥೂ.
ಅಯ್ಯೋ ರೀ, ಕೈಗೆ ಬಂದಿತ್ತು ಬಾಯಿಗೆ ಬರ್ಲಿಲ್ಲಲ್ವೇನ್ರಿ? ಎಲ್ಲ ಸೊರೈತು ಅನ್ನೋ ಟೈಮಾಗಿ ಹಂಗಾಗೋಗ್ಬಿಡ್ತಲ್ರಿ. ಅನ್ಯಾಯವಾಗಿ ನನ್ನ ಮಗನ ಮದುವೆ ಕ್ಯಾನ್ಸಲ್ ಆಗೋಗ್ಬಿಡ್ತಲ್ರಿ. ಎಷ್ಟೊಂದು ಜಮೀನು, ಅರ್ಧ ಕೆಜಿ ಬಂಗಾರ ಎಲ್ಲ ಬರೋದು ನಮ್ದಂತೂ ಹಾಳಾಗಿ ಕುಟ್ಟಿ ಎಲ್ಲ ಸರ್ವನಾಶ ಆಗೋಗ್ಬಿಡ್ತಲ್ರಿ. ಅಯ್ಯೋ ದೇವ್ರೇ, ಅಯ್ಯೋ ಆ ಮನಿಯಾಳಿ ಬುದ್ಧಿಯಿಂದ ನಿನಗೆ ಇಷ್ಟೆಲ್ಲನೂ ಆಗಿದ್ದು. ಅವಳು ನನ್ನ ಮಾನ ಮರ್ಯಾದಿನ ಊರಾಗೆಲ್ಲ ಕಳಿಬೇಕು ಅಂತ ತೀರ್ಮಾನ ಮಾಡ್ಕೊಂಬಿಟ್ಟೆ. ಇಂಥ ಕೆಲಸ ಮಾಡ್ತಾವಳೆ ಅಂತ ಅನ್ನಿಸ್ತದೆ. ಎಲ್ಲ ತೀರ್ಮಾನವೇ ಮಾಡ್ಕೊಬಿಟ್ಟವಳೆ. ಕಂತ್ರಿ ಬಡ್ಡಿ ಅವಳಂತೂ ಒಳ್ಳೆ ಚೆನ್ನಾಗಿ ಎಲ್ಲ ತೀರ್ಮಾನ ಮಾಡ್ಕೊಂಡು ಯಪ್ಪ 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 ಇಂಥ ಬಾಳು ಇವಳು ಬಾಳು ನನ್ನ ಮಾನ ಮರ್ಯಾದೆ ಕಳಿತಾಳೆ ಅಂತ ಗೊತ್ತಿರಲಿಲ್ಲ ರೀ. ನಡೀರಿ ಅವಳಿಗೆ ಸರಿಯಾಗಿ ಗ್ರಾಚಾರ ಬಿಡ್ಸಾನ ಅವಳಿಗಂತೂ. ಅಂಥ ಕಂತ್ರಿನ ಬಿಟ್ಬಿಟ್ರೆ ಇನ್ನು ನನ್ನ ಹೆಣ್ಮಕ್ಳು ಮರ್ಯಾದೆ ಕಳೆದಿದ್ದಾಯ್ತು, ಈಗ ನನ್ನ ಮಗನ ಮರ್ಯಾದೆ ಕಳೆದಿದ್ದಾಯ್ತು, ಎಲ್ಲ ಆಯಿತು. ಈಗ ನಡೀರಿ ಅವಳನ್ನ ಮಾತ್ರ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ. ಅನ್ಯಾಯವಾಗಿ ಒಳ್ಳೆ ಸಂಬಂಧನ ಹಾಳು ಮಾಡ್ಬಿಟ್ಲಲ್ರಿ ಅವಳು. ಅಲ್ಲ ಆ ಬೀಗ್ರು ಮಂತಕ್ಕೆ ಹೋಗ್ಬಿಟ್ಟು ವಿಡಿಯೋ ತೋರಿಸ್ಬಿಟ್ಟು ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಟು ತೋರ್ಸಂತದ್ದು ಏನಿತ್ರಿ ಇವಳಿಗೆ? ಅವಳಿಗೆ ನಮ್ಮ ಯಾಲ್ ಭಯ ಕಮ್ಮಿ ಆಗೋಗ್ಬಿಟ್ಟೈತೆ, ಭಯ ಎಲ್ಲನೂ. ಅದಕ್ಕೆ ನನಗೆ ಹಿಂಗೆ ಆಡ್ತಿರೋದ ಮೊಳ್ಳಿ. ಅವಳಿಗೆ ಬಿಸಿ ಬಿಸಿ ರುಚಿ ತೋರಿಸ್ಬೇಕು ಅವಳಿಗೆ. ಆವಾಗ ಅಡ್ಕೋಕ್ ಬರ್ತಾಳೆ ಮೊಳ್ಳಿ ಮಿಂಚುಳಿ. ಅವಳನ್ನ ಬಿಡ್ಬಾರ್ದು ಕಣಮಿ, ಬಿಡ್ಬಾರ್ದು. ಸರಿಯಾಗಿ ಒಂದು ಗತಿ ಕಾಣಿಸ್ಬೇಕು ಅವಳಿಗೆ. ನೋಡಿ ಹೋಗೋಣ, ನಡಿ ಆಗಿದ್ದಾಗ್ಲಿ, ನೋಡಿ ಹೋಗೋಣ. ಬರ್ರಿ, ಬಿದ್ದಿರ್ತಾಳೆ ಮನೆಗೇನೆ. ಅವಳನ್ನ ಇವತ್ತು ಏನು ಮಾಡ್ತೀನಿ ಅಂತ ನೋಡ್ರಿ. ಅವಳಿಗೆ ಮೆಟ್ನಾಗ ಹೊಡೆದು ಮನೆಯಿಂದ ಓಡಿಸ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ಬಂಗಾರಮ್ಮನೇನಿ ಅಲ್ಲ. ಅವಳನ್ನ ಮನೆ ಬಿಟ್ಟು ಓಡಿಸ್ಬೇಕು. ಅವಳು ಇಂಥ ಕೆಲಸ ಮಾಡೋಳಲ್ಲ, ಬಿಡೋದು ಬೇಡ. ನಡೀರಿ. ನೋಡ್ದೇನಮ್ಮ ಈ ಬಂಗಾರಮ್ಮನ ಮಗನ ಬಂಡವಾಳ ಎಲ್ಲನೂ ಆ ಪೊದ್ದಿ ಬಂದ್ಮೇಲೆ ಏನಿಯಾ ಇವ್ರ ಮನೆ ಬಂಡವಾಳ ಎಲ್ಲ ಈಚೆ ಕಡೆಗೆ ಬರ್ತಿರೋದು. ಮೊದ್ಲಾಗಿದ್ರೆ ಯಾರು ಮಾತಾಡ್ತಿರ್ಲಿಲ್ಲ, ಯಾರೆಲ್ಲ ಗುಟ್ಟಾಗಿ ಇಟ್ಕೊಂಡಿರೋರು. ಪೊದ್ದಿ ಬಾಯಿ ಸರಿ ಇಲ್ವಾ? ಅವಳು ಊರಿಗೆ ಏನಿಯ ಸಾರ್ಕೊಂಬಿಟ್ಟು ಬರ್ತಾವಳೆ. ಸರಿಯಾಗಿ ಮಾಡ್ತಾವಳು, ಸುಮ್ಕಿರಕ ಸರಿಯಾಗಿ ಮಾಡ್ಲಿ. ನೋಡ್ದೆ ಎಂಥ ಫೋಟೋ ಕೆಲಸ ಮಾಡೋರೆ ಅಂತ ಹೇಳ್ಬಿಟ್ಟು ಪೊದ್ದಿ ಸರಿಯಾಗಿ ಮಾಡ್ತಾಳೆ. ಅವ್ರ ಮನೆಗೆ ಸರಿಯಾಗಿ ಬಂದವಳೆ. ಇವಾಗ ಹೋಗಿ ಪೊದ್ದಿ ವಿಷಯ ಗೊತ್ತಾಯ್ತಲ್ಲ, ಇವಾಗ ಹೋಗ್ಬಿಟ್ಟು ಏನ ಗ್ರಾಚಾರಾಗಿ ಈಚರ ಬಿಡಿಸ್ಬಿಡ್ತಾರ ಅಂತ ಹೇಳ್ಬಿಟ್ಟು ಪೊದ್ದಿಗೆ. ಓ ಅವಳೇನಂತ ಸಾಮಾನ್ಯ ಅಂತ ಅನ್ಕೋಬೇಡಿ. ಅವಳೇನಿಲ್ಲ, ಗಾಳಿ ಬಿಡಿಸ್ಬಿಡ್ತಾಳ ಅವಳು ಹಂಗಂತಿಗೆ. ನಾನ್ ಬಟ್ಟೆ ಒಗೆತಕ್ಕಲ್ಲ ನೋಡ್ತೀನಲ್ಲ, ಗೊತ್ತಾಳಲ್ಲ. ಅಯ್ಯೋ ಬಾಯಿ ಬಜಾರಿ ಅವಳಂತೂ ಹೋಗುದ್ ಕೂರಿಸ್ತಾಳೆ. ಅವ್ರ ಮನೆಗೆ ಸರಿಯಾಗಿ ಬಂದವಳೆ ಅನ್ನಿಸ್ತದೆ ನನಗಂತೂ. ದೇವ್ರನೆ ಸರಿಯಾಗಿರೋಳೆ ಬಂದ್ಬಿಟ್ಟವಳು ತಗ. ಅವ್ರ ಮನೆಗೆ ಅದೇನು ಅಂತಾರಲ್ಲ, ಯಥ ರಾಜ ತಥ ಪ್ರಜ ಅನ್ನಂಗೆ ಯಥ ಅತ್ತೆ ತಥ ಸಸ್ಯ ಅನ್ನಂಗೆ ಸರಿಯಾಗಿ ಸಿಕ್ಬಿಟ್ಟವ್ರಿ. ಯಪ್ಪ 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 ನೋಡಿರಿ, ಏನೇನು ಎಲ್ಲ ಗೊತ್ತಾಯ್ತಲ್ಲ. ಥೂ ಯಪ್ಪ, ಎಂಥ ಬೇವರ್ಸಿ ಬಾಳ್ ಸುಮ್ಮನೆ ಹೇಳ್ಕೊಳಕ್ ಮಾತ್ರ ನಾವು ದೊಡ್ಡವರು ಅಂತ ಮಾಡೋದೆಲ್ಲ ಸಣ್ಣ ಕೆಲಸ. ಬರ್ರಿ ಇನ್ನು ಮುಂದೆ ಗೊತ್ತಾಯ್ತದೆ.